ಇನ್ನು ನೀರಿನ ದರ ಏರಿಕೆ ಬಗ್ಗೆ ಇದುವರೆಗೂ ಯಾವುದೇ ತೀರ್ಮಾನ ಮಾಡಿಲ್ಲ ಅಂತ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದ್ದಾರೆ. ಬಹಳ ವರ್ಷಗಳಿಂದ ನೀರಿನ ದರವನ್ನು ಏರಿಕೆ ಮಾಡೇ ಇಲ್ಲ. ಬಿಡಬ್ಲ್ಯೂಎಸ್ಎಸ್ಬಿ ಬಹಳ ಕಷ್ಟದ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ. ಬಿಡಬ್ಲ್ಯೂಎಸ್ಎಸ್ಬಿ ಏನು ಪ್ರಸ್ತಾವನೆ ಕಳಿಸಿದ್ದಾರೆ ನೋಡ್ತೀವಿ. ಪ್ರಸ್ತಾವನೆಯನ್ನು ನೋಡಿ ಚರ್ಚೆ ಮಾಡ್ತೀವಿ, ಅದರ ಬಳಿಕ ತೀರ್ಮಾನ ತೆಗೆದುಕೊಳ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಈಚೆಗೆ ಡಿಸಿಎಂ ಹೇಳಿದ್ರು, ಇಲ್ಲ ನೀರಿನ ದರ ನಾವು ಏರಿಕೆ ಮಾಡೇ ಮಾಡ್ತೀವಿ, ಯಾರೇ ತಡೆದ್ರು ನಾವು ನೀರಿನ ದರ ಏರಿಕೆ ಮಾಡೇ ಮಾಡ್ತೀವಿ, ಜನ ಬೇಕಾದರೆ ಬೈಕಳ್ಳಿ ನಾವು ನೀರಿನ ದರ ಏರಿಕೆ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಮುಖ್ಯಮಂತ್ರಿಗಳು ಸ್ವಲ್ಪ ವ್ಯತಿರಿಕ್ತವಾಗಿ ಮಾತಾಡಿದ್ದಾರೆ. ನೀರಿನ ದರ ಏರಿಸಿದ್ರು ಅಂತ ಇನ್ನೂ ಏರಿಸಿಲ್ಲ, ಅದೊಂದು ಆಲೋಚನೆ ಇದೆ. ನಾಳೆ ಮಾಡ್ತೀವಿ, ಬಹಳ ವರ್ಷಗಳಿಂದ ನೀರಿನ ದರ ಏರಿಸಿಲ್ಲ, ಏನ್ ಮಾಡಬೇಕು? ಅಲ್ಲಿ ಕಷ್ಟದ ಪರಿಸ್ಥಿತಿ ಇದೆ ಬಿಡಬ್ಲ್ಯೂಎಸ್ಎಸ್ಬಿ, ಅದಕ್ಕೆ ಆ ತರ ಮಾತಾಡಿರ್ಬೋದು ಅಂತ ಅನ್ಕೊಂಡಿದ್ದೀವಿ. ನೋಡ್ತೀವಿ, ನಾವು ಇನ್ನೂ ತೀರ್ಮಾನ ತಗೊಂಡಿಲ್ಲ. ಈಗ ನೀರಿನ ದರ ಏರಿಸಿದ್ರು ಅಂತ ಇನ್ನೂ ಏರಿಸಿಲ್ಲ, ಅದೊಂದು ಆಲೋಚನೆ ಇದೆ. ನಾಳೆ ಮಾಡ್ತೀವಿ, ಬಹಳ ವರ್ಷಗಳಿಂದ ನೀರಿನ ದರ ಏರಿಸಿಲ್ಲ, ಏನ್ ಮಾಡಬೇಕು? ಅಲ್ಲಿ ಕಷ್ಟದ ಪರಿಸ್ಥಿತಿ ಇದೆ ಬಿಡಬ್ಲ್ಯೂಎಸ್ಎಸ್ಬಿ, ಅದಕ್ಕೆ ಆ ತರ ಮಾತಾಡಿರ್ಬೋದು ಅಂತ ಅನ್ಕೊಂಡಿದ್ದೀವಿ. ನೋಡ್ತೀವಿ, ನಾವು ಇನ್ನೂ ತೀರ್ಮಾನ ತಗೊಂಡಿಲ್ಲ. ಈಗ ನೀರಿನ ದರ ಏರಿಸಿದ್ರು ಅಂತ ಇನ್ನೂ ಏರಿಸಿಲ್ಲ, ಅದೊಂದು ಆಲೋಚನೆ ಇದೆ. ನಾಳೆ ಮಾಡ್ತೀವಿ, ಬಹಳ ವರ್ಷಗಳಿಂದ ನೀರಿನ ದರ ಏರಿಸಿಲ್ಲ. ಸಂಜಯ್ ಇದ್ರ ಬಗ್ಗೆ ಜನ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ, ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸಂಜಯ್, ಡಿಸಿಎಂ ಹೇಳ್ತಾರೆ ಇಲ್ಲ ನೀರಿನ ದರ ಏರಿಕೆ ಮಾಡೇ ಮಾಡ್ತೀವಿ, ಯಾರೇ ಹೇಳಿ ನಾವು ದರ ಏರಿಕೆ ಮಾಡೋದಂತೂ ಖಚಿತ ಅಂತ ಹೇಳ್ತಾರೆ. ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಈ ಬಗ್ಗೆ ಇನ್ನೂ ಚರ್ಚೆನೇ ಆಗಿಲ್ಲ ಅಂತ. ಏನಿದು? ಈ ವಸು ಏನಂತಂದ್ರೆ ನೀರಿನ ಮುಖ್ಯಮಂತ್ರಿಗಳು ಸಹ ಬೆಲೆ ಏರಿಕೆ ಮಾಡಿಲ್ಲ ಅಂತ ಹೇಳಿಲ್ಲ, ಆದರೆ ಸಮಾಲೋಚನೆಯಲ್ಲಿ ಇರ್ತಕ್ಕಂಥದ್ದು ಅಂತಂದ್ರೆ ತುಂಬಾ ದಿನದಿಂದ ನೀರಿನ ದರ ಏರಿಕೆ ಆಗದೆ ಇರೋದ್ರಿಂದ ಆ ಬಗ್ಗೆ ಸಹ ಚಿಂತನೆ ಮಾಡಬೇಕು. ಈಗ ಡಿಸಿಎಂ ಅವರು ಮಾಡೇ ಮಾಡ್ತೀವಿ ಅಂತ ಹೇಳಿದ್ರೆ ಸಹ ಸಿದ್ದರಾಮಯ್ಯನವರು ಮಾಡಬೇಕು ಅನ್ನೋ ಅಭಿಪ್ರಾಯದಲ್ಲೇ ಇದ್ದಾರೆ. ಆದರೆ ಸದ್ಯಕ್ಕೆ ಏನೋ ಬಸ್ಸಿನ ದರ ಇರ್ಬೋದು, ನೀರಿನ ದರ ಇರ್ಬೋದು, ಸಮಾಲೋಚನೆಯಲ್ಲಿ ಇರ್ತಕ್ಕಂಥದ್ದು. ಯಾಕಂತಂದ್ರೆ ತುಂಬಾ ದಿನಗಳಿಂದ ನೀರಿನ ದರ ಹೆಚ್ಚಳ ಮಾಡಿಲ್ಲ, ಹಾಗಾಗಿ ಒಂದಷ್ಟು ಸಮಸ್ಯೆಗಳಿದೆಯಲ್ಲ. ಈಗ ಏನ್ ಮಾಡಬೇಕು ನೀರಿನ ದರ ಹೆಚ್ಚಳ ಮಾಡೋ ವಿಚಾರದಲ್ಲಿ ಅಂತಕ್ಕಂಥ ಒಂದು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆಲ್ಲಿರ್ತಕ್ಕಂಥದ್ದು. ಸಿಎಂ ಸಹ ನೀರಿನ ದರ ಹೆಚ್ಚಳ ಮಾಡಬೇಕು ಅನ್ನೋ ಒಂದು ಅಭಿಪ್ರಾಯದಲ್ಲೇ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಸಾಕಷ್ಟು ಸಮಸ್ಯೆಗಳಿರ್ತಕ್ಕಂಥದ್ದು, ಸಮಸ್ಯೆಗಳು ಬಗೆಹರಿಸಬೇಕಂತಂದ್ರೆ ತುಂಬಾ ವರ್ಷಗಳಿಂದ ನೀರಿನ ದರ ಹೆಚ್ಚಳ ಆಗದೆ ಇರೋದ್ರಿಂದ ಬಿಡಬ್ಲ್ಯೂಎಸ್ಎಸ್ಬಿ ಇರ್ತಕ್ಕಂಥ ಸಮಸ್ಯೆಗಳಿಗೆ ಬೇರೆ ಮೂಲ ಎಲ್ಲಿಂದ ಆದಾಯಗಳು ಬರಬೇಕು, ಅಲ್ಲಿ ಕೆಲಸ ಮಾಡೋ ನೌಕರರಿಗೆ ಸಂಬಳನ ಕೊಡಬೇಕಾಗುತ್ತೆ, ಈ ರೀತಿಯ ಒಂದಷ್ಟು ಸಮಸ್ಯೆಗಳು ಇರ್ತಕ್ಕಂಥದ್ದು. ಇದೆಲ್ಲವನ್ನ ಸಮಾಲೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಡಿಸಿಎಂ ಅವರು ನಾನು ದರ ಹೆಚ್ಚಳ ಮಾಡೋನೆ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಸಿಎಂ ಅವರು ಸಹ ಡಿಸಿಎಂ ಅವರ ಮಾತಿಗೆ ಸಹಮತವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಆದ್ರೆ ಮಾಡೇ ಮಾಡ್ತೀವಿ ಅಂತಕ್ಕಂಥ ಒಂದು ಮಾತನ್ನೇನು ಸಿಎಂ ಸಿದ್ದರಾಮಯ್ಯನವರೆಲ್ಲ ಸಮಾಲೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು. ಯಾಕಂದ್ರೆ ಅನಿವಾರ್ಯವೂ ಇದೆ ಅನ್ನೋ ಅರ್ಥದಲ್ಲೇ ಸಿಎಂ ಸಿದ್ದರಾಮಯ್ಯನವರು ಹೇಳಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಇವತ್ತು ರಾಮಲಿಂಗ ರೆಡ್ಡಿ ಅವರು ಸಹ ಬಸ್ಸಿನ ದರ ಕೇಳದಂತ ಸಂದರ್ಭದಲ್ಲಿ ಬಸ್ಸಿನ ದರದ ಬಗ್ಗೆ ನನಗೇನು ಸ್ಪಷ್ಟತೆ ಇಲ್ಲ, ಆದ್ರೂ ದರಗಳ ಹೆಚ್ಚಳ ವಿಚಾರದಲ್ಲಿ ಸಿಎಂ ಅವರು ಹೇಳ್ತಕ್ಕಂಥದ್ದು ತುಂಬಾ ದಿನದಿಂದ ಹೆಚ್ಚಳ ಮಾಡದೇ ಇರುವಂತ ಸಂದರ್ಭದಲ್ಲಿ ಕೆಲವನ್ನ ನಾವು ಹೆಚ್ಚಳ ಮಾಡುವ ಅನಿವಾರ್ಯ ಇದೆ ಅಂತಕ್ಕಂಥ ಪರೋಕ್ಷ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಆದ್ರೆ ಒಂದನ್ನು ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು, ಗ್ಯಾರಂಟಿ ಕೊಟ್ಟಂತ ಸರ್ಕಾರ ಜನರು ದಿನನಿತ್ಯ ಬಳಸುವ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇರ್ತಕ್ಕಂಥದ್ದನ್ನ ಗಮನಿಸಬೇಕಾಗುತ್ತೆ. ನೀರಿನ ದರ ಹೆಚ್ಚಳ, ಪೆಟ್ರೋಲ್ ದರ ಹೆಚ್ಚಳ, ಹಾಲಿನ ದರ ಹೆಚ್ಚಳ, ಇದೆಲ್ಲ ಆಗ್ತಾ ಇದ್ರೆ ಏನ್ ಸಮಸ್ಯೆಗಳು ಏನಿರ್ತವೆ ಅಂತಕ್ಕಂಥದ್ದನ್ನು ಜನರ ಸಮಸ್ಯೆಗಳು ಕೇಳಬೇಕಾಗುತ್ತಲ್ಲ. ಸತ್ಯವಾಗ್ಲೂ ಜನರಿಗೆ ಈ ಒಂದು ವಸ್ತುಗಳ ದರ ಹೆಚ್ಚಳ ಮಾಡ್ತಾ ಹೋಗ್ತಾರೆ, ಜೀವನ ನಡೆಸಲಿಕ್ಕೆ ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತಾರೆ ಸಾರ್ವಜನಿಕರು ಅಂತ ಹೇಳ್ಬೋದು ವಾಸು. ರೈಟ್, ಥ್ಯಾಂಕ್ ಯು ಸಂಜಯ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.